ಸೈಕ್ ವ್ಯೂ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾವು ಬ್ಯಾಂಗ್ಳೂರಲ್ಲಿರೋ ಒಂದು ಹಿಡನ್ ಜಮ್ ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಆ ಪ್ಲೇಸ್ಗೆ ಹೋದ್ಮೇಲೆ ನಿಮ್ಗೆ ಯಾವ ಪ್ಲೇಸ್ ಅಂತ ತೋರಿಸ್ತೀನಿ. ಬ್ಯಾಂಗ್ಳೂರಿಂದ 50 to 60 ಕಿಲೋಮೀಟರ್ಸ್ ಅಷ್ಟೇ. ಬನ್ನಿ, ಆ ಪ್ಲೇಸ್ ಹೆಂಗಿದೆ ನೋಡೋಣ. ಪ್ಲೇಸಿಗೆ ಬರೋ ಲಾಸ್ಟ್ 5 ಕಿಲೋಮೀಟರ್ಸ್ ಮಾತ್ರ ಸಖತ್ತಾಗಿದೆ. ರೋಡು ಸಣ್ಣ ರೋಡು ಚೆನ್ನಾಗಿದೆ, ಸುತ್ತಮುತ್ತ ವ್ಯೂ ಸಖತ್ತಾಗಿದೆ. ಇಂಥ ರೋಡಲ್ಲೇ ಬೈಕ್ ಹೊಡೆಯೋಕೆ ಮಜಾ. ಅದು ಕಾಣ್ತಾ ಇದೆ ನೋಡಿ, ಅದೇ ಬೆಟ್ಟ ಮೇಲ್ಗಡೆ. ಇದೆ ನೋಡಿ ಆ ಬೆಟ್ಟ. ಜನನೇ ಇಲ್ಲ ಗುರು. ಇಲ್ಲಿ ಬಂದರೆ ಸ್ವಲ್ಪ ಆರಾಮಾಗಿ ನೆಮ್ಮದಿಯಾಗಿ ಟೈಮ್ ಸ್ಪೆಂಡ್ ಮಾಡೋಗ್ಬೋದು ನೋಡಿ. ಮೇಲ್ಗಡೆ ಒಂದು ಈ ಥರ ಟೆಂಪಲ್ ಇದೆ. ಇವತ್ತು ಕ್ಲೋಸ್ ಇದೆ, ಮೋಸ್ಟ್ಲಿ ವೀಕ್ಲಿ 1 or 2 times ಓಪನ್ ಮಾಡ್ತಾರೆ ಅನಿಸುತ್ತೆ. ಟೆಂಪಲ್ ಇದೆ, ದೇವ್ರ ಬೆಟ್ಟ. ವ್ಯೂ ಮಾತ್ರ ಸಖತ್ತಾಗಿದೆ. ಒಳ್ಳೆ ನಮ್ಮ ಚಿಕ್ಕಮಂಗ್ಳೂರು ಸೈಡ್ ವ್ಯೂ ಇದ್ದಂಗಿದೆ. ದೇವರ ಬೆಟ್ಟ ಜನನೇ ಇಲ್ಲ ಫ್ರೆಂಡ್ಸ್, ಪೀಸ್ಫುಲ್ಲಾಗಿ. ನಾನಂತೂ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀನಿ ಅಂದರೆ, ಯಾರಿಗಾದ್ರೂ ಒಬ್ಬರೇ ಕ್ರೌಡೆಡ್ ಪ್ಲೇಸಸ್ ಇಷ್ಟ ಆಗಲ್ಲ, ಪೀಸ್ಫುಲ್ಲಾಗಿರೋಕ್ಕೆ ಇಷ್ಟಪಡೋರಿಗೆಲ್ಲ ಒಳ್ಳೆ ಸ್ಪಾಟ್ ಇದು. ಇಂಥ ವ್ಯೂ ಹಬ್ಬ, ಆರಾಮಾಗಿ 1 hour 2 hour ಕುತ್ಕೊಂಡು ಟೈಮ್ ಪಾಸ್ ಮಾಡೋಗ್ಬೋದು ನೋಡಿ. ಸನ್ಸೆಟ್ ನೋಡೋಣ ಅಂದ್ಕೊಂಡು ಬಂದಿದ್ದು, ಬಟ್ ವ್ಯೂವೇ ಸಖತ್ತಾಗಿದೆ. ಮಳೆ ಮೋಡ ಆಗಿರೋದ್ರಿಂದ ಸನ್ಸೆಟ್ ನೋಡೋಕ್ಕಾಗಲ್ಲ ಅನಿಸುತ್ತೆ. ಬಟ್ ಈ ಪ್ಲೇಸ್ನ ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಎಲ್ಲರೂ ಒಂದು ಸರಿ ಬಂದು ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿ. ಸೊ ಫ್ರೆಂಡ್ಸ್, ಇದು ದೇವ್ರ ಬೆಟ್ಟ. ಇದೇ ಥರ ಒಳ್ಳೆ ಪ್ಲೇಸಸ್ನ ಹಿಡನ್ ಜಮ್ಸ್ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಪ್ಲೀಸ್ ನನ್ನ ಫಾಲೋ ಮಾಡಿ.